कर्नाटक राज्य के राज्यपाल के पद का कार्यपालन करूंगा तथा अपनी पूरी योग्यता से संविधान और विधि का परिरक्षण करूंगा। ಎಲ್ಲಿಗೆ ಹೋಗಿ ಮುಟ್ಟಲಿದೆ ರಾಜ್ಯ ಸರ್ಕಾರ ಹಾಗೂ ರಾಜ್ಯಪಾಲರ ಜಟಾಪಟಿ? ಗವರ್ನರ್ ಅವರು ಹಿಂದಕ್ಕೆ ಹೋಗಬೇಕು ಮತ್ತು ಹೋಗದೇ ಇದ್ರೆ ಇಲ್ಲಿ ಟಾರ್ಗೆಟ್ ಆಗಿರೋದು ಕಾಂಗ್ರೆಸ್ ಸರ್ಕಾರವೋ ಅಥವಾ ಸಿದ್ದರಾಮಯ್ಯನವರು? ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಕೇಂದ್ರದಲ್ಲಿ ಒಂದು ಪಕ್ಷದ ಸರ್ಕಾರ, ರಾಜ್ಯದಲ್ಲಿ ಮತ್ತೊಂದು ಪಕ್ಷದ ಸರ್ಕಾರ ನಡೀತಾ ಇದ್ದಾಗ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನ ತನಗೆ ಬೇಕಾದ ಹಾಗೆ ಬಳಸಿಕೊಳ್ಳೋದು ಹೊಸದೇನುವಲ್ಲ. ಉದಾಹರಣೆಗೆ ಈಗ ಕೇಂದ್ರದಲ್ಲಿ ಅಧಿಕಾರ ನಡೆಸ್ತಾ ಇರುವಂತಹ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿಯೇತರ ರಾಜ್ಯ ಸರ್ಕಾರಗಳ ಮೇಲೆ ಅಂಕುಶ ಹಾಕೋದಕ್ಕೆ ತಮಗೆ ಬೇಕಾದ ರಾಜ್ಯಪಾಲರನ್ನ ನೇಮಕ ಮಾಡೋ ಅವಕಾಶ ಇದ್ದೇ ಇದೆ. ಈಗಾಗಲೇ ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ದೆಹಲಿಗಳಲ್ಲಿ ಇದೇ ರೀತಿಯ ಸಂಘರ್ಷ ನಡೀತಾ ಇದೆ. ಸರ್ಕಾರಗಳಿಗೆ ಬಿಜೆಪಿ ನೇಮಿಸಿದ ರಾಜ್ಯಪಾಲರುಗಳು ಮಗ್ಗುಲ ಮುಳ್ಳಾಗಿರುವುದು ಸುಳ್ಳಲ್ಲ. ಹಾಗಂತ ರಾಜ್ಯಪಾಲರು ರಾಜ್ಯ ಸರ್ಕಾರ ಹೇಳಿದಂತೆ ಕೇಳ್ಕೊಂಡಿರುವುದಕ್ಕೂ ಆಗೋದಿಲ್ಲ. ರಾಜ್ಯ ಸರ್ಕಾರ ತಪ್ಪು ದಾರಿ ಹಿಡಿದಾಗ ಕಿವಿ ಹಿಂಡುವ ಅಧಿಕಾರ ರಾಜ್ಯಪಾಲರಿಗೆ ಇದ್ದೇ ಇರುತ್ತೆ. ರಾಜ್ಯದ ಮಟ್ಟಿಗೆ ರಾಜ್ಯಪಾಲರೇ ನಿಜವಾದ ಸಂವಿಧಾನ ಪರಿಪಾಲಕರು. ಆದ್ರೆ ಇದೇ ರಾಜ್ಯಪಾಲಕರ ಅಧಿಕಾರ ದುರುಪಯೋಗ ಆಗ್ತಿದೆ ಅನ್ನೋದು ಕರ್ನಾಟಕ ಕಾಂಗ್ರೆಸ್ನ ಒಕ್ಕೊರಲ ಆರೋಪ. ಸಿದ್ದರಾಮಯ್ಯನವರ ಮೇಲೆ ತನಿಖೆ ನಡೆಸೋದಕ್ಕೆ ರಾಜ್ಯಪಾಲರು ಅನುಮತಿ ನೀಡಿದ್ದೇ ಕಾಂಗ್ರೆಸ್ ಪಾಳೆಯಕ್ಕೆ ಬೆಂಕಿ ಬಿದ್ದಾಗಿದೆ. ಸಿದ್ದರಾಮಯ್ಯನವರಂತೂ ಇದನ್ನ ನಿರೀಕ್ಷೆ ಮಾಡಿಯೇ ಇರಲಿಲ್ಲ ಅನ್ನೋ ಹಾಗೆ ತಿರುಗಿಬಿದ್ದಿದ್ದಾರೆ. ಪಕ್ಷದೊಳಗಿರುವಂತಹ ವೈಮನಸ್ಸುಗಳನ್ನು ಮರೆತು ಕಾಂಗ್ರೆಸ್ ಕೂಡ ಒಂದಾಗಿ ರಾಜ್ಯಪಾಲರ ವಿರುದ್ಧ ಸಮರ ಸಾರಿದೆ. ಅದು ಬೀದಿ ಬೀದಿಗಳಲ್ಲಿ ಹೋರಾಟ ಮಾಡುವುದರಿಂದ ಹಿಡಿದು ಕಾನೂನಿನ ಹೋರಾಟದ ತನಕವಷ್ಟೇ ಇಲ್ಲ, ರಾಷ್ಟ್ರಪತಿಗೆ ದೂರು ನೀಡುವ ತನಕ ರಾಜ್ಯಪಾಲರ ಕ್ರಮವನ್ನ ಕಾಂಗ್ರೆಸ್ ಖಂಡಿಸಿದೆ. ಇಲ್ಲಿ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರವನ್ನೇ ಬೀಳಿಸುವ ಒಂದು ಹುನ್ನಾರ ನಡೀತಾ ಇದ್ರೆ, ಮತ್ತೊಂದ್ ಕಡೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ತಾವು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಯಾಗಬೇಕು ಅನ್ನೋ ಪರೋಕ್ಷ ಹೋರಾಟ ಕೂಡ ನಡೀತಾ ಇದೆ. ಮೇಲ್ನೋಟಕ್ಕೆ ಎಲ್ಲರೂ ಒಂದಾಗಿರುವಂತೆ ಕಂಡ್ರು ಕಾಂಗ್ರೆಸ್ ಪಕ್ಷದಲ್ಲಿ ಡಿಕೆ ಶಿವಕುಮಾರ್ ಮಾತ್ರ ಅಲ್ಲ, ಇನ್ನು 2-3 ಜನ ಮುಖ್ಯಮಂತ್ರಿ ಸ್ಥಾನಕ್ಕೆ ಟವೆಲ್ ಹಾಕೋದಕ್ಕೆ ರೆಡಿಯಾಗಿದ್ದಾರೆ. ಇನ್ನು ಬಿಜೆಪಿಯಂತೂ ಸರ್ಕಾರ ಬಿದ್ದು ಹೋಗ್ಲಿ ಅಂತ ಚಾತಕ ಪಕ್ಷಿಯ ಹಾಗೆ ಕಾಯ್ತಾ ಇದೆ. ಈ ಎಲ್ಲಾ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಕ್ರಮ ರಾಜಕೀಯವಾಗಿ ಕಂಡಿದ್ರೂ ಆಶ್ಚರ್ಯ ಏನೂ ಇಲ್ಲ. कर्नाटक राज्य की जनता की सेवा और कल्याण में निरत रहूंगा. ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ.